ಮಟ್ಟೆ ತಾಳ. ಮಟ್ಟೆ ತಾಳ ರೂಪಕ ತಾಳದಂತೆ ವೇಗವಾಗಿ ನುಡಿಸುವಂಥ ಇದಕ್ಕೆ ಮಟ್ಟೆ ತಾಳ ಅಂತ ಹೇಳ್ತೇವೆ. ನಾವು ರೂಪಕ ತಾಳವನ್ನು ನುಡಿಸುವಾಗ ನಿಧಾನಕ್ಕೆ ತೈ ತದ್ದಿನ್ನಕ ದೇ ಏಂ ತದ್ದಿನ್ನಕ ಹೇಳ್ತೇವೆ. ಈಗ ಮಟ್ಟೆ ತಾಳ ನುಡಿಸುವಾಗ ಹಾಗಿಲ್ಲ, ತೈ ತದ್ದಿನ್ನಕ ದೇಂ ತದ್ದಿನ್ನಕ. ಕೋರೆ ತಾಳದಲ್ಲಿ ಬಂದ ಹಾಗೆ ಇದರಲ್ಲಿ ಕೂಡ 3 1 2 3 1 2 3 6 ಆಗಿದೆ ಬರ್ತದೆ. 1 2 3 1 2 3 ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ತದ್ದಿನ್ನಕ ದೇಂ ತದ್ದಿನ್ನಕ. ದಸ್ತಿ ಹೇಳುವಾಗ ಇದರಲ್ಲಿ ಮತ್ತೆ ನೋಡಿ, ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ತದ್ದಿನ್ನಕ ದೇಂ ತದ್ದಿನ್ನಕ. ಈಗ ಆರ್ಗೆ ಬರ್ತದೆ, 6ಕ್ಕೆ ಲೆಕ್ಕಾಚಾರಕ್ಕೆ 6 ಬರ್ತದೆ. ಆಮೇಲೆ ಮುಕ್ತಾಯ ನೋಡಿ, ತೈ ದಿನ್ನ ಕಡ್ತಗ ದೀಂ ದಿನ್ನ ಕಡ್ತಗ ತಾಗಡ್ ತದ್ದಿನ್ನಕ ದಿತ್ತೋಂ ತಕೀಟ ದೀಂ. ತೈ ದಿನ್ನ ಕಡ್ತಗ ದೀಂ ದಿನ್ನ ಕಡ್ತಗ ತಾಕಡ್ ತದ್ದಿನ್ನಕ ದಿತ್ತೋಂ ತಕೀಟ ದೀಂ. ತೈ ದಿನ್ನ ಕಡ್ತಗ ದೀಂ ದಿನ್ನ ಕಡ್ತಗ ತಾಕಡ್ ತದ್ದಿನ್ನಕ ದಿತ್ತೋಂ ತಕೀಟ ದೀಂ. 1 2 3 4 5 6 1 2 3 4 5 6 6 ಅಂಕೆ ಬರ್ತದೆ ಕೂಡ, 6 ಅಂಕೆ ನೋಡಿ. ಮತ್ತೊಮ್ಮೆ ಮೊಟ್ಟೆ ತಾಳ ಮೊಟ್ಟೆ ತಾಳದ ಕ್ರಮ ಬೇರೆ, ರೂಪಕ ತಾಳದಂತೆಯೇ ಇರುವ ತಾಳ, ವೇಗವಾಗಿ ನುಡಿಸಿದ ಇದು ಕ್ರಮ. ತೈ ತದ್ದಿನ್ನಕ ದೇಂ ತದ್ದಿನ್ನಕ. ಈಗ ನಾವು ವೇಗವಾಗಿ ನುಡಿಸಿದಂತೆ ಈಗ ಆಗ ಒಂದು ಪದ ಹೇಳಿದೆ, ಗಜಮುಖ ಇದರದ್ದು ಗಣಪತಿ ಸ್ತುತಿಯದು. ಈಗ ಈ ಗಣಪತಿ ಸ್ತುತಿಯನ್ನು ನೋಡಿ, ಬರದಿಂದ ರಕ್ಕಸರ ಪುರವ ಸಾಧ್ಯವ ಮಾಡಿ, ಇದು ಮಟ್ಟೆ ತಾಳದಲ್ಲಿ ಉಂಟು. ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ತದ್ದಿನ್ನಕ ದೇಂ ತದ್ದಿನ್ನಕ. ಈ ಕ್ರಮದಲ್ಲಿ ಮಟ್ಟೆ ತಾಳ ಹೇಳುವಂಥದ್ದು, ನುಡಿಸುವಂಥ. ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ದಿನ್ನ ಕಡ್ತಗ ಧೀಂ ದಿನ್ನ ಕಡ್ತಗ ತಾಕಡ್ ತದ್ದಿನ್ನಕ ದಿತ್ತೋಂ ತಕೀಟ ದೀಂ. ಮುಕ್ತಾಯ. ತೈ ದಿನ್ನ ಕಡ್ತಗ ಧೀಂ ದಿನ್ನ ಕಡ್ತಗ ತಾಕಡ್ ತದ್ದಿನ್ನಕ ದಿತ್ತೋಂ ತಕೀಟ ದೀಂ. ತೈ ದಿನ್ನ ಕಡ್ತಗ ಧೀಂ ದಿನ್ನ ಕಡ್ತಗ ತಾಕಡ್ ತದ್ದಿನ್ನಕ ದಿತ್ತೋಂ ತಕೀಟ ದೀಂ. ಇದು ಮುಕ್ತಾಯ. ಮುಕ್ತಾಯ ಬರುವಾಗ ಕಂಟಿನ್ಯೂ ಹೋಗ್ತಾ, ಅದು ನಿಲ್ಲಿಸ್ಲಿಕ್ಕಿಲ್ಲ ಮಧ್ಯ ನೋಡಿ. ಈಗ ನಾವು ಬಾಯಲ್ಲಿ ಹೇಳುವಂಥ ಕ್ರಮವನ್ನು ಹೇಳಿದೆ, ಅಂದರೆ ಅಭ್ಯಾಸ ಮಾಡಬೇಕಿದೆ. ಮಟ್ಟೆ ತಾಳವನ್ನು ಹೇಗೆ ಅಭ್ಯಾಸ ಮಾಡಬೇಕಿದೆ, ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ದಿನ್ನ ಕಡ್ತಗ ಧೀಂ ದಿನ್ನ ಕಡ್ತಗ ತಾಕಡ್ ತದ್ದಿನ್ನಕ ದಿತ್ತೋಂ ತಕೀಟ ದೀಂ. ಮುಕ್ತಾಯ ಸಮೇತ ಬಂತು ಅದರಲ್ಲಿ ನೋಡಿ. ಈಗ ಇದನ್ನು ಕೈ ತಾಳದಲ್ಲಿ ಹಾಕುವಾಗ, ಕೈ ತಾಳದಕ್ಕೆ 1 ಗಾತ 2 ಹೊರಳಿಕೆ. ರೂಪಕ ತಾಳದಲ್ಲಿ ಕೂಡ 1 ಗಾತ 2 ಹೊರಳಿಕೆ. ಇದರಲ್ಲಿ ಅಷ್ಟೇ, ಆದರೆ ಇದು ಆಗೋ ಕ್ರಮವೇ ಬೇರೆ. ತೈ ಈ ತ ದಿನ್ನ ಕ ದೇ ಏಂ ತ ದಿನ್ನ ಕ, ಹೀಗೆ ನಾವು ರೂಪಕ ತಾಳವನ್ನು ಹೇಳ್ತೇವೆ. ಈಗ ಮಟ್ಟೆ ತಾಳವನ್ನು ತೈ ತದ್ದಿನ್ನಕ ದೇಂ ತದ್ದಿನ್ನಕ, 1 ಗಾತ 2 ಹೊರಳಿಕೆ, 1 ಗಾತ 2 ಹೊರಳಿಕೆ. ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ತದ್ದಿನ್ನಕ ದೇಂ ತದ್ದಿನ್ನ, ತೈ ದಿನ್ನ ಕಡ್ತಗ ಧೀಂ ದಿನ್ನ ಕಡ್ತಗ ತಾಕಡ್ ತದ್ದಿನ್ನಕ ದಿತ್ತೋಂ ತಕೀಟ ದೀಂ. ಹೀಗೆ ಹೋಗ್ತದೆ ತಾಳ ಅಭ್ಯಾಸ ಹೀಗೆ. ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ದಿನ್ನ ಕಡ್ತಗ ಧೀಂ ದಿನ್ನ ಕಡ್ತಗ ತಾಕಡ್ ತದ್ದಿನ್ನಕ ದಿತ್ತೋಂ ತಕೀಟ ದೀಂ. ಪ್ರಾಕ್ಟೀಸ್, ನಿರಂತರ ಪ್ರಾಕ್ಟೀಸ್. ಇನ್ನೊಂದ್ಸಲ ನೋಡಿ, ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ತದ್ದಿನ್ನಕ ದೇಂ ತದ್ದಿನ್ನಕ, ತೈ ದಿನ್ನ ಕಡ್ತಗ ಧೀಂ ದಿನ್ನ ಕಡ್ತಗ ತಾಕಡ್ ತದ್ದಿನ್ನಕ ದಿತ್ತೋಂ ತಕೀಟ ದೀಂ. ತಾಳ ಅಭ್ಯಾಸದ ಕ್ರಮ. ಬಾಯಲ್ಲಿ ಅಭ್ಯಾಸ ಮಾಡುವಂಥದ್ದು. ಕೈಲಿ ಅದೇ ಸೇಮ್, ಅದಕ್ಕೆ ಸರಿಯಾಗೇ ಇರಬೇಕು ಕೈ.
ತೈ ತದ್ದಿನ್ನಕ ದೇಂ ತದ್ದಿನ್ನಕ ತೈ ತದ್ದಿನ್ನಕ ದೇಂ ತದ್ದಿನ್ನಕ ತೈ ತದ್ದಿನ್ನಕ. ಎಷ್ಟು ಬೇಕಾದ್ರೆ ಹೇಳ್ಬೋದು ಅಭ್ಯಾಸ ಮಾಡುವಾಗ, ಆದರೆ ಅದನ್ನು ಉಪಯೋಗ ಮಾಡುವಾಗ ಮಾತ್ರ 6 ಸಲವೇ ಮಾಡಬೇಕು. ತೈ ತದ್ದಿನಕ ದೇಂ ತದ್ದಿನಕ ಇಂಥದ್ದು 3 ಸಲ ಬರಬೇಕು, ಆಗ ಮಟ್ಟೆ ತಾಳಕ್ಕೆ ಹೋಗ್ತದೆ. 4 ಸಲ ಮಾಡೋದು ಪದ್ಯದ ನಡೆ ನೋಡಿ 4 ಸಲ ನಿಲ್ಲಿಸ್ಬೋದು, ಹಾಗೇನಿಲ್ಲ. ಪದ್ಯದಲ್ಲಿ ಕೆಲವು ಬಂಧಗಳಿರ್ತವೆ, 4 ನಿಲ್ತವೆ. ಹಾಗಾಗಿ ಈಗ ನಾವು ಕೈ ತಾಳದ ಬಗ್ಗೆ ನಾನು ಹೇಳಿದೆ ನೋಡಿ. 1 ಗಾತ 1 ಹೊರಳಿಕೆ 2 ಹೊರಳಿಕೆ, ಇದು ತಾಳ ನುಡಿಸುವ ಕ್ರಮ. ತಾಳ ನುಡಿಸುವ ಕ್ರಮ ಹೀಗೆ ಬರ್ತದೆ.